ನಮಸ್ಕಾರ, BNTV ಕನ್ನಡಕ್ಕೆ ಸ್ವಾಗತ. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಅನೇಕ ಸಚಿವರ ಹೇಳಿಕೆಗಳು ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಇದೀಗ ಸುಮಲತಾ ವಿರುದ್ಧ HD ಕುಮಾರಸ್ವಾಮಿ ಹೇಳಿರುವ ವಿಚಾರಕ್ಕೆ ಸಚಿವ ಚೆಲುವನಾರಾಯಣಸ್ವಾಮಿ ಟಾಂಗ್ ನೀಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಮೊನ್ನೆ HDK ಅವರು ಕಾರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಇದು ದೊಡ್ಡ ದುರಂತ. ಈ ರೀತಿಯಾಗಿ ಅವರು ಮಾತನಾಡ್ತಾರ ಅಂತ HDK ವಿರುದ್ಧ ಚೆಲುವನಾರಾಯಣಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾನು ಲೋಕಸಭಾ ಸದಸ್ಯನಾಗಿದ್ದೆ. ಆಗ ಅಂಬರೀಶ್ ಅವರು ಇದ್ರು. ಅವರು ಬಳಸಿದ ಕಾರನ್ನೇ ನಾನು ಬಳಸಿದ್ದೆ. ನನಗೆ ಹೊಸ ಕಾರು ಬರೋ ಅಷ್ಟರಲ್ಲಿ 1 ವರ್ಷ ಆಯ್ತು. ಈಗ ನಾನು ಮಂತ್ರಿಯಾಗಿದ್ದೇನೆ. ಅಷ್ಟಲ್ಲದೆ ಇದು ನಮ್ಮ ಸರ್ಕಾರ. ನಾವೆಲ್ಲರೂ ಹಳೆಯ ಕಾರನ್ನೇ ಬಳಸ್ತಾ ಇದ್ವಿ. ಹೊಸ ಕಾರು ತೆಗೆದುಕೊಳ್ಳಲು ಅದಕ್ಕೆ ಆದ ಪ್ರೊಸೀಜರ್ ಇದೆ. ಎಷ್ಟು ಕಿಲೋಮೀಟರ್ ಚಲಿಸಬೇಕು ಅನ್ನೋ ಪ್ರೊಸೀಜರ್ ಇದೆ. ಹೀಗಿರುವಾಗ ಕಾರು ನನಗೆ ಕೊಡ್ತಿಲ್ಲ ಅಂತ ಇದನ್ನ ಸಾರ್ವಜನಿಕವಾಗಿ ಹೇಳಬೇಕಾ ಅಂತ HDK ವಿರುದ್ಧ ಚೆಲುವನಾರಾಯಣಸ್ವಾಮಿ ಕಿಡಿಕಾರಿದ್ರು. HDK ಈ ರೀತಿ ಮಾತನಾಡಿರೋದು ಯಾಕೆ ಅಂತ ಕಾರಣ ಗೊತ್ತಿಲ್ಲ. ಇದಕ್ಕೆ ಅವರೇ ಉತ್ತರಿಸಬೇಕು. ಈ ವಿಚಾರ ಅವರಲ್ಲೇ ಇರಬೇಕಿತ್ತು. ಇದನ್ನ ಮೀಡಿಯಾ ಮುಂದೆ ಹೇಳ್ಬೇಕಾ? ಇದಕ್ಕೆ ನಾನು ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಅದೇನು ಸುಮಲತಾ ಕಾರಲ್ಲ, ಸರ್ಕಾರದ ಕಾರು ಎಂದು ಪರೋಕ್ಷವಾಗಿ HDK ವಿರುದ್ಧ ವ್ಯಂಗ್ಯವಾಡಿದ್ರು. ಇನ್ನು ಅವರು ಮಂತ್ರಿಯಾಗಿರುವುದರಿಂದ ಲೋಕಸಭಾ ಸದಸ್ಯರು ಹೇಳಿದ ಕಾರನ್ನೇ ಬಳಸಬೇಕು. ಯಾವುದೇ ರಾಜ್ಯಕ್ಕೆ ಹೋದ್ರೂ ಅಲ್ಲಿನ ಜಿಲ್ಲಾಧಿಕಾರಿಗಳು ಕಾರನ್ನ ಪ್ರೊವೈಡ್ ಮಾಡ್ತಾರೆ ಅಂತ ತಿಳಿಸಿದ್ರು. ನೋಡ್ತಾ ಇರಿ BNTV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.